ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನೇಹಾ ಬಸವರಾಜ್. ವೆಲ್ಕಮ್ ಟು ಡೋಂಟ್ ವರಿ ನಗ್ತಾ ಇರಿ, ಟೆನ್ಷನ್ ಯಾಕ್ರಿ. 64 ವಿದ್ಯೆಗಳಲ್ಲಿ ಕಳ್ಳತನ ಮಾಡೋದು ಕೂಡ ಒಂದು ವಿದ್ಯೆ. ಕಳ್ಳತನ ಮಾಡೋದೇನು ಸುಲಭ ಕೆಲಸ ಅಂತ ಅನ್ಕೊಂಡಿದ್ದೀರಾ? ಅಲ್ಲ, ಅದಕ್ಕೂ ಶ್ರಮ ಪಡಬೇಕಾಗತ್ತೆ. ಕಳ್ಳತನ ಯಾವಾಗ ಮಾಡ್ತಾರೆ? ಯೂಶ್ವಲಿ ರಾತ್ರಿ ಹೊತ್ತಲ್ಲೇ ಮಾಡ್ತಾರೆ. ಆದರೆ ಯಾರ ಮನೇಲಿ ಕಳ್ತನ ಮಾಡಬೇಕು ಅಂತ ಮುಂಚೆನೇ ಎಲ್ಲ ಸ್ಕೆಚ್ ಹಾಕೊಂಡು ಕಳ್ತನ ಮಾಡಬೇಕಾಗತ್ತೆ. ಆಮೇಲೆ ಕೆಲವೊಬ್ರು ಕಳ್ಳರು ಇರ್ತಾರೆ, ಮನೆಯವರು ಮನೇಲಿದ್ರು ಅವ್ರಿಗೆ ಗೊತ್ತಾಗದೆ ಹಾಗೆ ಕಳ್ತನ ಮಾಡ್ತಾರೆ. ಇಲ್ಲಿ ನಾನು ನಿಮ್ಗೆ ತೋರ್ಸಕ್ ಹೊರಟಿರೋ ಸೀನಲ್ಲೂ ಅಷ್ಟೇ. ಇಲ್ಲೊಬ್ಬ ಕಳ್ಳ ಒಂದ್ ಮನೆಗೆ ಕಳ್ತನ ಮಾಡಕ್ ಬಂದಿದ್ದಾನೆ. ಆದ್ರೆ ಕಳ್ತನ ಮಾಡ್ಬೇಕಾದ್ರೆ ಹೀರೋ ಕೈಲಿ ಸಿಕ್ಕಾಕೊಂಡಿದ್ದಾನೆ. ಈಗ ಹೀರೋ ಅವರ ಮೂಳೆ ಮುರಿತಾರ ಅಥವಾ ಬಿಡ್ತಾರ ಅಂತ ಬನ್ನಿ ಈ ಸಖತ್ತಾಗಿರೋ ಸೀನ್ನ ನೋಡ್ಕೊಂಡ್ ಬರೋಣ. ಯಾರು ನೀನು? ಕಳ್ಳ ಸರ್. ಸರ್, ನೆರಳಲ್ಲಿ ನೆರಳೋಗಿ ಪಾಸ್ ಆಗ್ತಾ ಇದನ್ನ ಬೆಳಕಿಗೆ ತಂದು ನಿಲ್ಸ್ಬಿಟ್ರು ಸರ್. ಸರ್, ನಿಮ್ಗೆ ಹೆಂಗೆ ಸರ್ ಗೊತ್ತಾಯ್ತು? ಏನ್ ದೊಡ್ಡ ಇಂಟರ್ನ್ಯಾಷನಲ್ ಸ್ಮಗ್ಲರ್ ನೀವು. ವಾಸನೆ ನೋಡಿದಾಗ ಗೊತ್ತಾಗಲ್ವಾ? ಎಷ್ಟು ದಿನ ಸ್ನಾನ ಮಾಡಿ? ಅದು ಸರ್, ನೀರು ಸೇವ್ ಮಾಡಿ ತಮಿಳ್ನಾಡು ಕಳ್ಸೋಣ ಅಂತ. ಹಲ್ಲು ಕೂಡ ಗೊತ್ತಿಲ್ಲ. ಸಾರಿ ಸರ್, ಅದು ಸರ್, ನಾನು ಈ ಮನೆಯಲ್ಲಿ ಮಾತ್ರ ಕಳ್ತನ ಮಾಡಕ್ ಬಂದಿಲ್ಲ. ನಾನು ಕಳ್ತನ ಮಾಡೋ ಐಟಮ್ಸ್ನೆಲ್ಲ ಸೇಫ್ಟಿ ಆಗಿರೋಕ್ಕೋಸ್ಕರ ಈ ಮನೆನ ಸೇಫ್ಟಿ ಲಾಕರ್ ಹತ್ರ ಯೂಸ್ ಮಾಡ್ತಿದ್ದೆ ಸರ್. ನೀವು ಬಾಡಿಗೆಗೆ ಬಂದು ನನ್ನ ಲಾಕರ್ನ ಸೀಲ್ ಮಾಡಿಬಿಟ್ರಿ ಸರ್. ಸರ್, ನನಗೆ ಜಸ್ಟ್ 1 hour ಟೈಮ್ ಕೊಡಿ ಸರ್. ನಿಮ್ಮ ಮನೆಗೆ ಪ್ಲಂಬರೋ ಇಲ್ಲ ಕಾಕ ತೊಳೆಯೋನೋ ಇನ್ನು ಮೌಲಿನೋ ಬಂದ ಅಂತ ತಿಳ್ಕೊಳ್ಳಿ. ನನ್ನ ಸಾಮಾನೆಲ್ಲ ಅಷ್ಟಲ್ಲಿ ನಾನು ಶಿಫ್ಟ್ ಮಾಡ್ಬಿಡ್ತೀನಿ ಸರ್. ಇನ್ಯಾವತ್ತೂ ಈ ಮನೆ ಕಡೆ ನಾನು ತಲೆ ಇಟ್ಟು ಮಲಗಲ್ಲ. ಯಾಕೆ? ಬೇರೆ ಮನೆ ನೋಡ್ಕೊಂಡಿದ್ಯಾ? ಎಸ್ ಸರ್, ಆದ್ರೆ ಮನೆ ಅಲ್ಲ ಸರ್, ಪೊಲೀಸ್ ಸ್ಟೇಷನ್ ಅಂಡರ್ಗ್ರೌಂಡ್ ಅಲ್ಲಿ ಎಲ್ಲ ಇಟ್ಬಿಡೋಣ ಅಂತ. ಅದೇ ಸೇಫ್ಟಿ ಅಲ್ವಾ ಸರ್? ಸರ್, ನೀವು ದೊಡ್ಡ CID ಸರ್. ಇಷ್ಟು ಚಿಕ್ಕ ಕಳ್ಳನ್ನ ಇಷ್ಟು ಸಲ ಹೊಡಿಬಾರ್ದು ಸರ್. ಯು ಆರ್ ಬ್ರೇಕಿಂಗ್ ಅ ರೂಲ್. ನಾನು CID ಅಂತ ಯಾರು ಹೇಳಿದ್ದು? ಸರ್, ನನ್ನ ಸಾಮಾನೆಲ್ಲ ತೊಗೊಂಡೋಗ್ಬೇಕು ಅಂತ ಈ ಮನೆಗೆ ಬಂದಾಗ ನೀವು ನಿಮ್ಮ ಹೆಂಡತಿ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡೆ ಸರ್. ಆವಾಗಲೇ ನೀವು CID ಅಂತ ನನಗೆ ಗೊತ್ತಾಗೋಯ್ತು ಸರ್. ಆವಾಗ ಅಪೀಟ್ ಆಗಿ ನೀವು ಮಲಗಿದ ಮೇಲೆ ತೊಗೊಳ್ಳೋಣ ಅಂತ ಬಂದೆ, ತಗ್ಲಾಕೊಂಬಿಟ್ಟೆ ಸರ್. ಹೇಗಿತ್ತು ನಮ್ಮ ಸಾಧು ಮಹಾರಾಜ್ ಅವರು ಶಿವಣ್ಣನವರ ಕೈಯಲ್ಲಿ ಸಿಕ್ಕಾಕೊಂಡು ಬುದ್ಧಿವಾದ ಮಾತನ್ನ ಕೇಳಿದ್ದು? ಸೂಪರ್ ಆಗಿತ್ತಲ್ಲ. ಈ ಸೀನ್ನ ನೋಡಿ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ನನಗೆ ಗೊತ್ತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ನೀವಿವಾಗ ನೋಡ್ತಾ ಇದ್ದೀರಾ ಡೋಂಟ್ ವರಿ ನಗ್ತಾ ಇರಿ, ಟೆನ್ಷನ್ ಯಾಕ್ರಿ. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನೇಹಾ ಬಸವರಾಜ್. ವೆಲ್ಕಮ್ ಟು ಡೋಂಟ್ ವರಿ ನಗ್ತಾ ಇರಿ, ಟೆನ್ಷನ್ ಯಾಕ್ರಿ. ಕೆಲವ್ರು ಇರ್ತಾರೆ, ಮದ್ವೆ ಅಂದ್ರೇನೆ ಅವ್ರಿಗೆ ಎಲರ್ಜಿ. ಮದ್ವೆ ಅಂತ ಏನಾದರೂ ಟಾಪಿಕ್ ಬಂದ್ರೆ ಸಾಕು ಮೈ ಮೇಲೆ ಕಂಬಳಿ ಹುಳ ಬಂದಂಗೆ ಆಡ್ತಾರೆ. ಅವ್ರು ಯಾಕೆ ಹಿಂಗೆ ಆಡ್ತಾರೆ ಅಂತ ಅವ್ರ ಬಾಯಿಂದ ಕೇಳೋದಾದ್ರೆ, ಮದ್ವೆ ಆದವರು ಯಾರು ಸುಖದಲ್ಲಿದ್ದಾರೆ ಅಂತ ಹೇಳ್ತಾರೆ. ಇದು ತಪ್ಪಲ್ವಾ? ನೀವೇ ಹೇಳಿ. ನನಗೆ ಗೊತ್ತು, ಮದುವೆ ಆದವರು ಯಾರು ಈ ಮಾತನ್ನ ಧೈರ್ಯವಾಗಿ ಒಪ್ಪಲ್ಲ ಅಂತ. ಇವಾಗ ಮದುವೆ ಆದವ್ರ ಕತೆ ಬಿಡಿ, ಮದುವೆ ಆಗಬೇಕು ಅನ್ನೋರ ಕತೆಗೆ ಬರ್ತೀನಿ. ಈಗ ನಾನು ತೋರ್ಸಕ್ಕೆ ಹೊರಟಿರೋ ಸೀನಲ್ಲಿ ನಮ್ಮ ತಬ್ಲಾ ನಾನಿ ಅವರು ನಮ್ಮ ಡಿ ಬಾಸ್ ಅವ್ರಿಗೆ ಮದುವೆ ಆಗು ಅಂತ ಬೆನ್ನಿಗೆ ಬಿದ್ದಿದ್ದಾರೆ. ಅವ್ರು ಯಾವ ಲೆವೆಲ್ಗೆ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಈ ಸಖತ್ತಾಗಿರೋ ಸೀನ್ನ ನೋಡ್ಕೊಂಡು ಬರೋಣ ಬನ್ನಿ. ನೀನೇನೋ ಹೆಣ್ಮಗಿ ತರ ಬಟ್ಟೆ ಹಾರಾಕ್ತಾ ಇದ್ಯಾ? ನೀನೇನೋ ಕೆಲಸದವ್ರ ತರ ಪಾತ್ರೆ ಉಚ್ತಾ ಇದ್ದಲ್ಲೇ? ನಿಂದೇನೋ ಕರ್ಮ ತರಕಾರಿ ಹಚ್ತಾ ಇದೆಯಲ್ಲೋ ಅಳಿಮಯ್ಯ. ಮನೆ ಅಂದ್ರೆ ಹೆಣ್ಮಕ್ಳು ತುಂಬಿಕೊಂಡು ಮದುವೆ ಮನೆ ತರ ಲಕ 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 ಅಂತಿರ್ಬೇಕು. ಇದು ನೋಡಿದ್ರೆ ರಂಗಮ್ಮನ ರಾಗಿ ಮೆಸಿನ ತರ ಬಿಕೋ ಅಂತಿದೆ. ಒಂದು ಬಳೆ ಸೌಂಡ್ ಇಲ್ಲ, ಗೆಜ್ಜೆ ನಾದ ಇಲ್ಲ, ಮಲ್ಲಿಗೆ ಸುವಾಸನೆ ಇಲ್ಲ. ನೋಡೋ, ಕಣ್ಣಿಲ್ಲ ಅಂದ್ರೆ ಬದುಕ್ಬೋದು, ಮನುಷ್ಯ ಹೆಣ್ಣಿಲ್ಲ ಅಂದ್ರೆ ಬದುಕಕ್ಕಾಗತ್ತಾ? ಕೇಳಿದ್ರೆ ಮದುವೆನೇ ಆಗಲ್ಲ ಅಂತ ಸಪ್ತಾಗ ಇದ್ಬಿಟ್ಟಿದ್ಯಂತೆ. ದಿಸ್ ಇಸ್ ನಾಟ್ ಫೇರ್. ಮೊದಲೇ ಅಣ್ಣಂಗೆ ಮದುವೆ ವಿಷಯನೇ ಆಗಲ್ಲ, ಹೋಗಿ ಬಂದು ಅದೇ ವಿಷಯ ಮಾತಾಡ್ತಾನೆ ಮಾಮ. ಅಳಿಮಯ್ಯ, ನಮ್ಮೂರ ಆನೆಕಲ್ ಜಾನಕಿ ಮಗಳು ಬುಲ್ಬುಲ್ ಭಾಗ್ಯ ವಯಸ್ಸಿಗೆ ಬಂದವಳೆ. ಅವಳು ಲಂಗ ದವಣಿ ಹಾಕೊಂಡು ಓಡಾಡ್ತಾ ಇದ್ರೆ ಮುದುಕರಿಗೆಲ್ಲ ಕರೆಂಟ್ ಪಾಸ್ ಆಗೋತಾರ ಅವಳೆ. ಈ ಟ್ರಾನ್ಸ್ಫಾರ್ಮ್ಗೆ ಆ ಕಂಬನ ತಂದು ಫಿಕ್ಸ್ ಮಾಡಿಬಿಟ್ಟು ಮದುವೆಯನ್ನು ಹೈಟೆನ್ಷನ್ ವೈರ್ಗೆ ಕನೆಕ್ಟ್ ಮಾಡಿಬಿಟ್ರೆ ಅಳಿಮಯ್ಯ, ಮನೆಯೆಲ್ಲ ಬೆಳಕು, ಹೊಸ ಬೆಳಕು. ಮಾವ, ತುಂಬಾ ದೂರದಿಂದ ಸುಸ್ತಾಗಿ ಬಂದಿದ್ಯಾ? ಮೊದಲು ಊಟ ಮಾಡು, ಆಮೇಲೆ ಮಾತಾಡೋಣ. ನೀನು ಮೊದಲೇ ಅನ್ನದಾನ ಪ್ರಭು. ಅಪ್ಪಣೆ ಗುರುವೆ. ಚಲ್ವಾ. ಪ್ರತಿಯೊಂದು ಅಕ್ಕಿ ಕಾಳು ಮೇಲೂ ತಿನ್ನೋರ ಹೆಸರು ಬರ್ತಿರುತ್ತೆ. ಹಾಗೆ ಇಲ್ಲಿರೋ ಎಲ್ಲಾ ಪ್ರಾಣಿಗಳ ಪಾರ್ಟ್ಸ್ ಮೇಲೂ ನನ್ನ ಹೆಸರು ಕೆತ್ತಿದೆ ಅಂತ ಕಾಣುತ್ತೆ. ಆದ್ರೆ ಒಂದೇ ಒಂದು ಕೊರತೆ. ಏನೋ? ಇದನ್ನೆಲ್ಲ ಒಬ್ಳು ಲೇಡಿ ಮಾಡಿದಿದ್ರೆ ನನ್ನ ಬಾಡಿಗೆ ಎಂತ ಕಿಕ್ ಸಿಕ್ತಿತ್ತು. ಕಿಕ್ ತಾನೆ, ತಿನ್ನು ಸಿಗುತ್ತೆ. ಇಟ್ಸ್ ಓಕೆ. ಹೇಗಿತ್ತು ನಮ್ಮ ತಬ್ಲಾ ನಾನಿ ಅವರ ಟಾರ್ಚರು? ನಮ್ಮ ಡಿ ಬಾಸ್ ಅಂತೂ ಸುಸ್ತು. ಈ ಸೀನ್ ನೋಡಿದ ಮೇಲೆ ಮದುವೆ ಆಗಬೇಕು ಅನ್ನೋರು ಯೋಚನೆ ಮಾಡಿ. ಸೊ ಗೈಸ್, ಈ ಸಖತ್ತಾಗಿರೋ ಸೀನ ನೋಡಿ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ನನಗೆ ಗೊತ್ತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ಸ್ಟಾರ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನೀವಿವಾಗ ನೋಡ್ತಾ ಇದ್ದೀರಾ ಡೋಂಟ್ ವರಿ
ನಗ್ತಾ ಇರಿ, ಟೆನ್ಷನ್ ಯಾಕ್ರಿ. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ನೇಹಾ ಬಸವರಾಜ್. ವೆಲ್ಕಮ್ ಟು ಡೋಂಟ್ ವರಿ ನಗ್ತಾ ಇರಿ, ಟೆನ್ಷನ್ ಯಾಕ್ರಿ. ನಾವೆಲ್ಲ ಚಿಕ್ಕೋರು ಇರಬೇಕಾದ್ರೆ ನಾನು ಊಟ ಮಾಡಲ್ಲ ಅಂತ ಹಠ ಮಾಡಿರ್ತೀವಿ. ಅವಾಗ ನಮ್ಮ ತಂದೆ ತಾಯಿ ಏನು ಹೇಳ್ತಾರೆ ಹೇಳಿ, ನೋಡು ನೀನು ಇವಾಗ ಊಟ ಮಾಡಲಿಲ್ಲ ಅಂದರೆ ಗೊಗ್ಗಯ್ಯ ಬಂದು ಎತ್ತಾಕೊಂಡು ಹೋಗ್ತಾನೆ ಅಂತ. ಅವಾಗ ನಾವು ಬೇಗ ಬೇಗ ಊಟ ಮಾಡ್ತಿದ್ವಿ. ಈ ಟ್ರಿಕ್ ಇವಾಗಲೂ ಅಪ್ಲೈ ಆಗುತ್ತೆ. ದೆವ್ವ ಅಂದರೆ ಸಾಕು ಎಲ್ರಿಗೂ ಭಯ, ಅದಕ್ಕೆ ಭಯ ಪಡ್ಸೋಕ್ಕೆ ಎಲ್ಲರೂ ದೆವ್ವ ವೇಷನ ಹಾಕ್ಕೊಂಡು ಭಯ ಪಡಿಸ್ತಾರೆ. ನಾನಿವಾಗ ತೋರ್ಸಕ್ಕೆ ಹೊರಟಿರೋ ಸೀನಲ್ಲೂ ಕೂಡ ಹಾಗೆ ಆಗಿದೆ. ಇವಾಗ ಸ್ವಲ್ಪ ಜನ ದೆವ್ವ ವೇಷ ಹಾಕೊಂಡು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಹೆದರ್ಸಕ್ಕೆ ಹೋಗ್ತಾ ಇದ್ದಾರೆ. ಸೊ ಈ ಸಖತ್ತಾಗಿರೋ ಸೀನ ನೋಡಿ ಎಂಜಾಯ್ ಮಾಡಿ. ಯಾರು ನೀನು? ಓಯ್, ಯಾರು ನೀನು? ಏಯ್, ಯಾರು ನೀನು? ನೋಡಿ, ಹೆದರ್ಸಿದ್ರೆ ಹೀಗೆ ಹೆದರ್ಸ್ಬೇಕು, ಏನಂತೀರಾ? ಈ ಸಖತ್ತಾಗಿರೋ ಸೀನ್ ನೋಡಿ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ಗೊತ್ತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ಸೂಪರ್ ಸ್ಟಾರ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನೀವಿವಾಗ ನೋಡ್ತಾ ಇದ್ದೀರಾ ಡೋಂಟ್ ವರಿ ನಗ್ತಾ ಇರಿ, ಟೆನ್ಷನ್ ಯಾಕ್ರಿ. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ನೇಹಾ ಬಸವರಾಜ್. ವೆಲ್ಕಮ್ ಟು ಡೋಂಟ್ ವರಿ ನಗ್ತಾ ಇರಿ, ಟೆನ್ಷನ್ ಯಾಕ್ರಿ. ಈ ಚೇಂಜ್ ಮಾಡೋ ಹುಚ್ಚು ಎಲ್ರಿಗೂ ಇದ್ದೇ ಇರುತ್ತೆ. ಮೊಬೈಲಿಂದ ಹಿಡ್ಕೊಂಡು ಬಟ್ಟೆ ಬರೆ, ಚಪ್ಪಲಿ, ಶೂಸು ಎಲ್ಲ ಹೊಸದು ಬಂದರೆ ಹಳೇದು ಮೂಲೆಗೆ ಸೇರೋದಂತೂ ಗ್ಯಾರಂಟಿನೇ. ಆದರೆ ಸಂಬಂಧಗಳ ವಿಷಯದಲ್ಲಿ ಹಾಗೆ ಮಾಡೋಕ್ಕಾಗಲ್ಲ. ಈ ಲವ್ ಟಾಪಿಕಲ್ಲಿ ಈ ರೂಲ್ಸ್ ಎಲ್ಲ ಅಪ್ಲೈ ಆಗೋದೇ ಇಲ್ಲ. ನಾವಿವಾಗ ಲವ್ ಮಾಡ್ತಿರೋ ಹುಡುಗನೋ ಹುಡುಗಿನೋ ಅವ್ರ ಜೊತೆ ಮದುವೆ ಆಗ್ತೀವಿ ಅಂತ ಏನೂ ಗ್ಯಾರಂಟಿ ಇರಲ್ಲ. ನಾವು ಯಾರನ್ನೋ ಲವ್ ಮಾಡ್ತಾ ಇರ್ತೀವಿ, ಯಾರನ್ನೋ ಮದುವೆ ಆಗ್ತೀವಿ. ಈ ಜನ್ರೇಷನಲ್ಲಿ ಇದೆಲ್ಲ ಕಾಮನ್ನು. ಅರ್ಜೆಂಟಲ್ಲಿ ಲವ್ ಮಾಡಿಬಿಟ್ರೆ ಅರ್ಜೆಂಟಲ್ಲಿ ಬ್ರೇಕಪ್ ಕೂಡ ಆಗೇ ಬಿಡುತ್ತೆ. ಮೇನ್ ರೋಡ್ಗೆ ಹೋಗಿ ಪ್ರೀತಿ ಗಿಟ್ಟಿಸ್ಕೊಳ್ದೆ ಅಡ್ದಾರಿ ಹಿಡಿದು ಪ್ರೀತಿ ಹಿಡ್ಕೊಂಡ್ರೆ ಏನಾಗುತ್ತೆ ಅಂತ ಈ ಎಕ್ಸಾಂಪಲ್ ಮೂಲಕ ತೋರಿಸ್ತೀನಿ, ಬನ್ನಿ. ಈ ಸಖತ್ತಾಗಿರೋ ಸೀನ್ನ ನೋಡ್ಕೊಂಡು ಬರೋಣ. ಏಯ್ ನಿಂತ್ಕೊಳ್ಳ, ಆಚೆ ಬರ. ಅಲ್ಲ, ಲವ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಹುಡುಗರನ್ನ ಒಳ್ಳೆ ಟೀ ಶರ್ಟ್ ತರ ಚೇಂಜ್ ಮಾಡ್ತೀಯಲ್ಲ. ನಿನ್ ಪ್ರಕಾರ ಹೊಸ ಆಫರ್ ಬಂದ ತಕ್ಷಣ ಪೋರ್ಟ್ ಆಗಕ್ಕೆ ಹುಡುಗರೇನ್ ಸಿಮ್ ಕಾರ್ಡಾ? ಬಂದವರೆಲ್ಲ ಕಾರ್ಡ್ ಉಚ್ಕೊಂಡು ದುಡ್ಡು ತಗೊಂಡು ಹೋಗ್ತಾ ಇದ್ರೆ ಅದನ್ನ ನೋಡ್ಕೊಂಡು ಕೂತ್ಕೊಳ್ಳಿ. ಹುಡುಗರೇನು ATM ಸೆಕ್ಯೂರಿಟಿನಾ? ಐ ಲವ್ ಯು. ತಿರ್ಗಾನ ನಿಮ್ ಬಾಯಿ ಮುಚ್ಚಕ್ ಹಂಗಂದೆ ಅಷ್ಟೇ. ಏನ್ರಿ ಗೊತ್ತು ನಿಮ್ಗೆ ಈ ಮ್ಯಾಟ್ರ್ ಬಗ್ಗೆ? ಅವನಿಗೆ ಅಂತ ಅಪ್ಪ ಅಮ್ಮ ಇದ್ದಾರೆ, ಕಾಲೇಜಲ್ಲಿ ಓದ್ತಿರೋ ತಂಗಿ ಇದ್ದಾಳೆ, ಅವಳಿಗೆ ಮದುವೆ ಮಾಡಿಸ್ಬೇಕು, ಅದು ಅವನ ಜವಾಬ್ದಾರಿ. ಲವ್ ಅಂತ ನಾನು ಹಿಂದೆ ಬಿದ್ದು ಅವ್ನ ಲೈಫ್ ಹಾಳಾಗ್ಬಾರ್ದು. ನಾನು ನನ್ನ ಕ್ಯಾರೆಕ್ಟರ್ನೇ ಕಿಲ್ ಮಾಡಿ ಅವ್ನ ಲೈಫ್ ಹಾಳಾಗೋದನ್ನ ತಪ್ಸಿದೀನಿ, ಗೊತ್ತಾ? ಹಿಂದೆ ಮುಂದೆ ಏನು ಗೊತ್ತಿಲ್ಲದೆ ಮಾತಾಡ್ಬೇಡಿ ನೀವು. ಅಕ್ಕ, ನಿನ್ ಕಾಲ್ಗೂ ನಮಸ್ಕಾರ ಅಕ್ಕ. ನಿಜವಾಗ್ಲು ನಿಮ್ದು ಇಂಥ ಮುತ್ತಿನಂತ ಮನ್ಸು ಅಂತ ಗೊತ್ತಿಲ್ಲದೆ ನಿಮ್ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ವಿ. ದಯವಿಟ್ಟು ಆಶೀರ್ವಾದ ಮಾಡಿ, ನಿಮ್ ತರ ಹುಡುಗಿನೇ ಸಿಗ್ಲಿ. G ಫಾರ್ ಗೌರಮ್ಮ, K ಫಾರ್ ಕೆಂಪಮ್ಮ, D ಫಾರ್ ದೇವತೆ ಕಣ. ಅದಾ ಓಕೆ. ಪ್ಲೀಸ್ ಹೋಗಿ. ಹುಡುಗಿ ಮೇಲೆ ಕೈ ಹಾಕಿರೋ. ಸಾರಿ ಸರ್, ನನ್ನ ಹೆಂಡತಿ ಅನ್ಕೊಂಡ್ಬಿಟ್ಟೆ.
ನೋಡಿ, ಬಾಯಿ ಮೊಸರು ಆಗಬೇಕು ಅಂದರೆ ಕೈ ಕೆಸರು ಆಗಲೇಬೇಕು ಅಂತ ಹುಡುಗಿ ಎಷ್ಟು ಚೆನ್ನಾಗಿ ಹೇಳಿದಾಳೆ ಅಂತ. ಇದಕ್ಕೆ ನಮ್ಮ ಅಪ್ಪು ಅವರು ಕೂಡ ಜೈ ಹೇಳಿದ್ದಾರೆ. ಸೊ ಈ ಸಖತ್ತಾಗಿರೋ ಸೀನ ನೋಡಿ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ನನಗೆ ಗೊತ್ತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ಸೂಪರ್ ಸ್ಟಾರ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನೀವಿವಾಗ ನೋಡ್ತಾ ಇದ್ದೀರಾ ಡೋಂಟ್ ವರಿ, ನಗ್ತಾ ಇರಿ, ಟೆನ್ಷನ್ ಯಾಕ್ರಿ. ಡೋಂಟ್ ವರಿ, ನಗ್ತಾ ಇರಿ.